ನೀವು ಇಷ್ಟು ಸೀರಿಯಸ್ ಮಾಧ್ಯಮದವರು ಈ ಮಟ್ಟಣ್ಣ ತಿಮ್ಮಣ್ಣ ಇವ್ರ ಹೆಸರುಗಳನ್ನು ಇಟ್ಕೊಂಡು ನೀವು ಪ್ರಶ್ನೆ ಕೇಳ್ತಾ ಇದೀರಲ್ಲ ನಮಗ್ ಬಹಳ ಸೀರಿಯಸ್ ಆಗಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. 25 ದಿವಸದಿಂದ ಎಕ್ಸ್ಪೋಸ್ ಆಗಿ ಕೂತಿದ್ದಾರೆ ರಾಜ್ಯದಲ್ಲಿ, ಬಾಯಿ ಬಿಟ್ರೆ ಸುಳ್ಳು ಇವರು ಅಂತ. ಕರ್ಕೊಂಡು ಹೋಗಿ ಸಿಕ್ಕಿದ ಕಡೆ ಅಗ್ಸಿದ್ರು. ಇನ್ನೊಂದ್ ಸ್ವಲ್ಪ ಅಗ್ದಿದ್ರೆ ನೀರು ಪೆಟ್ರೋಲ್ ಸಿಕ್ಕಿರ್ತಿತ್ತು, ಆ ತರ ಅಗ್ಸಿದ್ರು. ಇವತ್ತು ಅವ್ರ ಮಾತಿಗೆ ಕ್ರೆಡಿಬಿಲಿಟಿ ಇದೆಯಾ? ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ನಮಗಲ್ಲ, ಪ್ರಶ್ನೆ ಕೇಳಬೇಕಾಗಿರೋದು ಧರ್ಮಸ್ಥಳವನ್ನ ಒಂದು ಡೀಟೇಲ್ಡ್ ಸ್ಕ್ರಿಪ್ಟ್ ನ ರೆಡಿ ಮಾಡಿ ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಧರ್ಮಸ್ಥಳದಂತಹ ಒಂದು ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡಬೇಕು, ಹುಸಿ ಮಾಡಬೇಕು, ಅದ್ರ ಮೇಲೆ ಇರುವಂತಹ ನಂಬಿಕೆ ಅಂತ ಒಂದು ಷಡ್ಯಂತ್ರ ನಡೀತಲ್ಲ, ಆ ಷಡ್ಯಂತ್ರ ಮಾಡಿದವರಿಗೆ ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಷಡ್ಯಂತ್ರ ಮಾಡ್ತಿರೋರು ಹೇಳ್ತಾರೆ ನಾವು ಧರ್ಮಸ್ಥಳವಾಗ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗ್ಲಿ ನಮ್ ಗುರಿ ಅಲ್ವೇ ಅಲ್ಲ. ಕೆಲ ಅತ್ಯಾಚಾರಿಗಳು, ಅವ್ರ ಮಾತಿದು ನಂದಲ್ಲ, ಕೆಲ ಅತ್ಯಾಚಾರಿಗಳು ಧರ್ಮಸ್ಥಳ ಅನ್ನೋ ಕ್ಷೇತ್ರವನ್ನ ಶೀಲ್ಡ್ ಆಗಿ ಉಪಯೋಗಿಸ್ಕೊಳ್ತಿದ್ದಾರೆ. ನಾವು ಆ ಶೀಲ್ಡ್ ಅನ್ನ ಸರಿಸಿ ಅವರ ಅಸಲಿ ಮುಖವಾಡವನ್ನು ಬಯಲಿಗೆ ತರೋ ಪ್ರಯತ್ನ ಮಾಡ್ತಿದೀವಿ. ಆದ್ರೆ ಬಿಜೆಪಿ ಡೆಲಿಬ್ರೇಟ್ ಆಗಿ ಆ ಅತ್ಯಾಚಾರಿಗಳನ್ನ ಕಾಪಾಡೋ ಸಲುವಾಗಿ ಧರ್ಮ ಕ್ಷೇತ್ರವನ್ನ ಮುಂದೆ ತರ್ತಿದೆ ಆರೋಪ. ಮೇಡಮ್, ನೀವು ತಿರ್ಗಾ ಅದೇ ತಪ್ಪು ಮಾಡ್ತಾ ಇದ್ದೀರಿ. ಇದು ಕೇವಲ ಸಮಾಜದಲ್ಲಿ ಅನೇಕರು ನಿಮ್ಮದೇ ಮತದಾರರು ಕೆಲವರು ಈ ಪ್ರಶ್ನೆ ಕೇಳ್ತಾರೆ. ಏನ್ ತಪ್ಪಿದೆ ನಾನು ಹೇಳ್ತೀನಿ. ಈ SIT ರಚನೆ ಮಾಡಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರು ಹೇಳಿದ ಕಡೆ ಎಲ್ಲ ಅಗ್ದಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿಲ್ದಲೇ ಇದ್ದಿದ್ದಾಗ ಇಟ್ಕೊಳ್ಳಿ. ಆಗ ನೀವು ಈ ತಮ್ಮಣ್ಣ ಮಿಟ್ಟಣ್ಣ ಕೇಳ್ತಿರೋಂತ ಪ್ರಶ್ನೆಗಳಿಗೆ ಅದನ್ನ ಅಟ್ಲೀಸ್ಟ್ ವಾಪಸ್ ನಮಗೆ ಕೇಳೋದ್ರಲ್ಲಿ ಅರ್ಥ ಇದೆ ಎಂದಿರ್ತಿದ್ದೆ ನಾನು. 100 ಟಿವಿ ಚಾನೆಲ್ ಎದುರುಗಡೆ, ಕ್ಯಾಮ್ರಾ ಎದುರುಗಡೆ ಪ್ರತಿ ದಿವಸ ಪ್ರೂವ್ ಆಗಿದೆ. ತೆಗೆದುಕೊಂಡು ಬಂದಂತ ತಲೆ ಬುರುಡೆಯಿಂದ ಹಿಡಿದು, ಮೊದಲನೇ ದಿವಸದಿಂದ ಕಥೆಯಿಂದ ಹಿಡಿದು, ಸುಜಾತಾ ಭಟ್, ಅನನ್ಯ ಭಟ್ಟಿಂದ ಹಿಡಿದು ಸಾವಿರಾರು ಶವಗಳವರೆಗೆ ಕಟ್ಟಿರುವಂತ ಕಥೆ ಇದು ಅಂತ. ಇನ್ನೂ ನಾವು ಈ 420ಗಳದ್ದು ಸ್ಟೇಟ್ಮೆಂಟ್ಗಳ ಮೇಲೆ ನಾವು ನಂಬಿಕೆ ಇಡ್ತೀವಿ ಅನ್ನೋದಾದ್ರೆ ನಾವು ಮೂರ್ಖರ, ಅವರು ಮೂರ್ಖರ? ಸರ್, ಈಗ ಧರ್ಮಸ್ಥಳ ಸಂಬಂಧಪಟ್ಟಂಗೆ ನೀವ್ ಹೇಳಿರೋದು ಮಹೇಶ್ ತಿಮ್ಮರೋಡಿ ಸರಿಯಲ್ಲ, ಮಟ್ಟಣ್ಣ ಸರಿಯಲ್ಲ, ಅದು ಬೇರೆ ಪ್ರಶ್ನೆ ನೀವ್ ಹೇಳಿದ್ದು. ನಮ್ಮ ಪ್ರಶ್ನೆ 2012ರಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಯ್ತಲ್ಲ, ಸಂತೋಷ್ ರಾವ್ ಅಪರಾಧಿ ಅಂತ ಅರೆಸ್ಟ್ ಮಾಡಿ ಅದೇ ನ್ಯಾಯಾಲಯದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಿಡುಗಡೆ ಆದ್ರಲ್ಲ, ಹಾಗಾದ್ರೆ ಆರೋಪಿಗಳು ಯಾರು? ಒಂದು ನಾವು ಕೇಳ್ತಾ ಇರೋದು ಕರ್ನಾಟಕದಲ್ಲಿ ಧರ್ಮಸ್ಥಳದ ಮಂಜುನಾಥ್ ಪ್ರಸಾದ್ಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂತಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೇಳಿದ್ದಾರೆ SIT ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಅವರೇ ಹೇಳಿದಾರಲ್ಲ. ಹಾಗಾದ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು, ನಮ್ಮ ಹಿಂದೂ ಯುವಕರು ಕೊಲೆ, ಹತ್ಯೆ, ಅತ್ಯಾಚಾರ, ಬರ್ಬರ್ ಹತ್ಯೆ ಆದ್ರೆ ಇದಕ್ಕೆ ಯಾಕೆ SFI RSS ವಿರೋಧ ಇದೆ? ಇದ್ರ ಪರವಾಗಿ ಯಾಕೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇಲ್ಲ? ಇದು ನನ್ನ ಪ್ರಶ್ನೆ ಸರ್. ಇದು ಆಕ್ಚುಲಿ ಚೆನ್ನಾಗಿರೋ ಅಲ್ಲ, ಇದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ಅಭಿಪ್ರಾಯದಲ್ಲಿ ತಾವು ಯಾಕಿದ್ದೀರಿ? ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತಿಗೂ ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಇದೆ, ಹಿಂದೆನೂ ಸ್ಟ್ಯಾಂಡ್ ಇಷ್ಟೇ ಇದೆ. ಸೌಜನ್ಯ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಯಾವುದೇ ಹೆಣ್ಮಗು ಆಗಿರ್ಲಿ, ಅಲ್ಲಿ ತಿರ್ಗಾ ಹಿಂದೂ ಮುಸ್ಲಿಂ ಅಂತಲ್ಲ, ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಅನ್ಯಾಯ ಆಗಿರ್ಲಿ, ಅದಕ್ಕೆ ನ್ಯಾಯ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಸಿಗಬೇಕು ಅನ್ನುವಂತ ಆಗ್ರಹ ನಮ್ಮೆಲ್ಲರದ್ದು ಇದೆ. ಯಾರದನ್ನ ಬೇಡ ಅಂತ ಇರೋದು? ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ಯಾರಿಗೆ ಅಂದ್ರೆ, ಸೌಜನ್ಯಾಳ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ಸೌಜನ್ಯಾಳಂತೆ ಇನ್ನೂ ಸಾವಿರಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅನ್ನುವಂಥ ಸುಳ್ಳು ಆರೋಪ ಮಾಡಿ ಇಂಡಸ್ಟ್ರಿಯಲ್ ಸ್ಕೇಲ್ ಅಲ್ಲಿ ಫ್ಯಾಕ್ಟರಿಲಿ ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ರೀತಿ ಸಾವಿರಾರು ಮರ್ಡರ್ಗಳಾಗಿದೆ. ಧರ್ಮಸ್ಥಳದಲ್ಲಿ ನೀವು ಬಗ್ದಿದ ಕಡೆ ಎಲ್ಲ ನಿಮಗೆ ಶವ ಸಿಗತ್ತೆ ಅನ್ನುವಂಥ ಸುಳ್ಳು ಆರೋಪ ಮಾಡಿ ರಾಜ್ಯ ಸರ್ಕಾರದ ಕೈಯಲ್ಲಿ ಉನ್ನತ ಅಧಿಕಾರಿಗಳ SIT ರಚನೆ ಮಾಡಿಸಿ 15 ದಿವಸ ಸಿಕ್ಕಿದ ಕಡೆ ಅಗಸಿಸಿ ಯಾವ ಒಂದೇ ಒಂದು ದಾಖಲೆಯೂ ಸಿಗದಲೆ ಅದ್ರ ಮುಂದಿದ್ದಂತಹ ವ್ಯಕ್ತಿಗಳು ಟಿವಿ ಎದುರುಗಡೆ ಬಂದು ಇಲ್ಲ ನಮಗೆ ಈ ರೀತಿ ಕಲಿಸ್ಕೊಟ್ಟಿದ್ರು, ನಮಗೆ ಹೇಳ್ಕೊಟ್ರು, ಅದಕ್ಕೋಸ್ಕರ ನಾವು ಈ ರೀತಿ ಹೇಳಿದ್ವಿ ಅನ್ನೋದು ಎಕ್ಸ್ಪೋಸ್ ಆದ್ಮೇಲೂ ಆ ವ್ಯಕ್ತಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳದಲೆ ನಾವಿನ್ನೂ ಬೇರೆ ಅವ್ರು ತೋರಿಸಿರುವಂತ ಮಿಸ್ಗೈಡೆಕ್ಷನ್ ಅಲ್ಲೇ ನಾವು ಮಾತನಾಡ್ತಿದೀವಿ ಅಂತಂದ್ರೆ ಅವ್ರು ನಮ್ಮನ್ನ ಯಾವ ಮಟ್ಟಕ್ಕೆ ಮೂರ್ಖರು ಮಾಡಿದ್ದಾರೆ ಅಥವಾ ನಾವು ಆ ಅಜೆಂಡಾದ ಮೂರ್ಖರ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕು. ಸರ್, ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಎಷ್ಟೋ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ ಅನ್ನುವಂತ ವರದಿಯನ್ನ ಅಲ್ಲಿನ ಪೊಲೀಸ್ ಇಲಾಖೆಯವರು ಕೊಡ್ತಾರೆ.
ಹೆಣ್ಣು ಮಕ್ಕಳು ಅಂತ ಸ್ಪೆಸಿಫಿಕಲಿ ಇಲ್ಲ ಸರ್. ನಾವು ಒಂದು ತಿಂಗಳಿಂದ ನೋಡಿದೀವಿ, ಕೆಲ ಅನಾಥ ಶವಗಳು ಸಿಕ್ಕಿದೆ ಅಂತಿದೆಯೇ ಹೊರತು ಮಿಸ್ಸಿಂಗ್ ಕೇಸ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ನನ್ನ ಗಮನಕ್ಕಂತೂ ಬಂದಿಲ್ಲ. ನಾನು ಅಲ್ಲಿನ ಎಲ್ಲಾ ದಾಖಲೆಗಳನ್ನ ನಿನ್ನೆ ಮಟ್ಟಣ್ಣನವರು ರಿಲೀಸ್ ಮಾಡಿರುವ ಗ್ರಾಮ ಪಂಚಾಯತಿ ದಾಖಲೆಯನ್ನೂ ಗಮನಿಸಿ ಹೇಳ್ತಿದ್ದೀನಿ. ಅದನ್ನು ಹೊರತುಪಡಿಸಿ ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಇಂತಹ ಹೆಣ್ಮಕ್ಳು ಕಾಣೆ ಆಗಿದ್ದಾಳೆ ಅನ್ನೋದು ಗೊತ್ತಿದ್ರೆ ಅದನ್ನ ಮೆನ್ಷನ್ ಮಾಡಿ ಹೇಳಿ. ಸರ್, ತನಿಖೆ ಅಂತ ಬಂದಾಗ ಅಲ್ಲಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸೊ ಎಷ್ಟೋ ಹೆಣ್ಮಕ್ಳು ಕೂಡ ನಾವು ಕಾಣೆಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಮೇಡಮ್. ಮಟ್ಟಣ್ಣನವರೇ ಹೇಳಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಮಟ್ಟಣ್ಣ ಹೇಳಿದ್ರೆ ಮುಗೀತು. ಅವರು ಕೂಡ Supreme ದಾಖಲೆ Court of ಇಟ್ಕೊಂಡೆ India ಹೇಳಿದ್ದಾರೆ. ಹೇಳಿದಂಗೆ. ಇನ್ನೊಂದು ಕಡೆಗೆ ಪದ್ಮಲತಾ ಇದೆ. ಅಂತಕ್ಕಂಥ ಒಬ್ಬ ಮಹಿಳೆ ನಾವು ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ. ಸರ್ ಕೇಳಿ ಸರ್ ಮಟ್ಟಣ್ಣ ಹೇಳಿದ್ರೆ ಮುಗೀತು. ಸರ್ ನೀವು